ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ಮಹತ್ವದ ವಿಚಾರ ಹಾಗೂ ವಿಶೇಷವಾದ ವಿಚಾರವನ್ನು ನೀಡಲಿದ್ದೇವೆ. ಹೌದು ಸ್ನೇಹಿತರೆ, ಹಿಂದೂ ಶಾಸ್ತ್ರಗಳಲ್ಲಿ ಹಾಗೂ ವಾಸ್ತು ಪ್ರಕಾರ ಪ್ರತಿಯೊಂದು ಮನೆಗೂ ಮುಖ್ಯ ದ್ವಾರ ಅತ್ಯಂತ ಮಹತ್ವವಾದುದು. ಹಾಗೂ ಪ್ರತಿಯೊಂದು ಮನೆಯನ್ನು, ಮಹಾದ್ವಾರವನ್ನು ಅಥವಾ ಮುಂಬಾಗಿಲನ್ನು ನಾವು ಕುಟುಂಬಕ್ಕೆ ಪ್ರವೇಶ ಸ್ಥಳವಷ್ಟೇ ಅಲ್ಲ, ಇದು ಒಂದು ಶಕ್ತಿಯ ಪ್ರವೇಶ ಸ್ಥಳವೂ ಹೌದು ಎಂದು ಹೇಳಲಾಗ್ತದೆ. ಈ ಒಂದು ಮುಖ್ಯ ದ್ವಾರವನ್ನು ನಾವು ವಾಸ್ತುಶಾಸ್ತ್ರದ ಪ್ರಕಾರ ಹೇಳುವುದಾದರೆ ಉತ್ತರ, ಈಶಾನ್ಯ, ಪೂರ್ವ ಅಥವಾ ಪಶ್ಚಿಮ ದಿಕ್ಕುಗಳು ಉತ್ತಮವಾದುದು ಎಂದು ಹೇಳಲಾಗ್ತದೆ. ಹಾಗೂ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿವು ಹೆಚ್ಚಾಗುತ್ತದೆ ಎಂದು ಹೇಳಲಾಗ್ತದೆ. ಈ ದ್ವಾರದ ಮೂಲಕವೇ ಮನೆಗೆ ಖುಷಿ ಹಾಗೂ ಅದೃಷ್ಟ ಪ್ರವೇಶಿಸುತ್ತದೆ ಎಂದು ಹೇಳಲಾಗ್ತದೆ. ಹಾಗಾಗಿ ಮುಖ್ಯ ದ್ವಾರಕ್ಕೆ ಅಥವಾ ಮುಂಬಾಗಿಲಿಗೆ ಒಂದು ಪ್ರಮುಖ ಸ್ಥಾನವನ್ನು ನಾವು ಹಿಂದೂ ಧರ್ಮಗಳಲ್ಲಿ ನೀಡಲಾಗಿದೆ. ಈ ಒಂದು ಮುಂಬಾಗಿಲಿನಿಂದ ಕಾಸ್ಮಿಕ್ ಎನರ್ಜಿಯನ್ನು ಒಳಗೆ ಬರಲು ಹಾಗೆ ಹೊರಗೆ ಹೋಗಲು ಅನುವು ಮಾಡಿಕೊಡುತ್ತದೆ ಮತ್ತು ಮನೆಯ ಸದಸ್ಯರ ಒಂದು ಆರೋಗ್ಯ, ಸಂಪತ್ತು ಮತ್ತು ಸೌಹಾರ್ದತೆಯನ್ನು ಪ್ರೋತ್ಸಾಹಿಸುತ್ತದೆ ಈ ಮುಂಬಾಗಿಲು. ಹೌದು ಸ್ನೇಹಿತರೆ, ಹಾಗಾದರೆ ಈ ಮುಖ್ಯ ದ್ವಾರ ಅಥವಾ ಮುಂಬಾಗಿಲು ಹೇಗೆಲ್ಲ ಇರಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ ಮನೆಯ ಮುಂಬಾಗಿಲಿಗೆ ಒಂದು ನೇಮ್ ಪ್ಲೇಟನ್ನು ಪ್ರವೇಶ ದ್ವಾರದಲ್ಲಿ ಹಾಕಬೇಕಾಗುತ್ತದೆ. ಹಾಗೂ ಈ ಒಂದು ಹೊಸಲನ್ನು ಇರುವುದರಿಂದ ಮನೆಗೆ ಅತ್ಯಂತ ಶುಭವನ್ನು ಉಂಟು ಮಾಡುತ್ತದೆ ಎಂದು ಹೇಳಲಾಗ್ತದೆ. ಈ ಒಂದು ರಂಗೋಲಿಯು ಅತ್ಯಂತ ಶುಭಪ್ರದವಾದದ್ದು. ನಂತರ ಮನೆಯ ಮುಂಬಾಗಿಲಿನ ಮೇಲೆ ಗಣೇಶ ಅಥವಾ ಲಕ್ಷ್ಮೀ ಮೂರ್ತಿಗಳನ್ನು ಪ್ರವೇಶ ದ್ವಾರದಲ್ಲಿ ಇಟ್ಟು ಅಲಂಕಾರ ಮಾಡಬಹುದು. ಇದರಿಂದ ಮನೆಯಲ್ಲಿ ಒಂದು ಸಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಅಥವಾ ಕಣ್ಣು ದೃಷ್ಟಿ ಗಣಪತಿ ಕೂಡ ಇಟ್ಟರೆ ಒಳ್ಳೆಯದು ಎಂದು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಮನೆಯ ಮುಂಬಾಗಿಲನ್ನು ಅದೃಷ್ಟ, ಸಂಪತ್ತು ಮತ್ತು ಶುಭವನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗ್ತದೆ. ಹಾಗಾಗಿ ಈ ಮುಖ್ಯ ದ್ವಾರವನ್ನು ನಾವು ಆದಷ್ಟು ಸ್ವಚ್ಛತೆಯಿಂದ ಹಾಗೂ ಸುಂದರವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಹಾಗೂ ಈ ಒಂದು ಮುಖ್ಯ ದ್ವಾರದ ಮುಂಬಾಗಿಲಿನ ಸಮೀಪ ನಾವು ಒಂದು ನೀರು ಅಥವಾ ಹೂವಿನ ತುಂಬಿದ ಗ್ಲಾಸ್ನಿಂದ ಇಡೋದ್ರ ಮೂಲಕ ಮನೆಯ ಪ್ರವೇಶವನ್ನು ಸುಂದರಗೊಳಿಸಬಹುದು. ಇದು ಒಂದು ಪಾಸಿಟಿವ್ ಎನರ್ಜಿಗೆ ಕಾರಣವಾಗುತ್ತದೆ. ಹಾಗೂ ಈ ಮುಂಬಾಗಿಲಿನ ಬಳಿಯಲ್ಲಿ ಉತ್ತಮವಾದ ಒಂದು ಬೆಳಕು ಬರುವಂತೆ ಇರಬೇಕು. ಹಾಗೂ ಸರಿಯಾದ ಲೈಟ್ಗಳನ್ನು ಇಲ್ಲಿ ಅಳವಡಿಸಬೇಕು. ಆಕರ್ಷಕವಾದ ಲೈಟ್ಗಳು ಇರುವುದರಿಂದ ಹೆಚ್ಚಿನ ಪಾಸಿಟಿವ್ ವಾತಾವರಣ ಉಂಟಾಗ್ತದೆ ಎಂದು ಹೇಳಲಾಗ್ತದೆ. ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ದುಷ್ಟ ಶಕ್ತಿಗಳನ್ನು ದೂರವಿಡಲು ಹಾಗೂ ಮನೆಯ ಪ್ರವೇಶ ದ್ವಾರವು ಅತ್ಯಂತ ಮುಖ್ಯವಾದುದು. ಹೌದು ಸ್ನೇಹಿತರೆ, ದುಷ್ಟ ಶಕ್ತಿಗಳಿಂದ, ಕೆಟ್ಟ ದೃಷ್ಟಿಗಳಿಂದ ಮನೆಯನ್ನು ಸಂರಕ್ಷಣೆ ಮಾಡಲು ನಾವು ಕಪ್ಪು ಕುದುರೆಯ ಒಂದು ಪಾದವನ್ನು, ಅಂದರೆ ಕುದುರೆಯ ಲಾಳವನ್ನು ಹಾಕುವುದರಿಂದ ಈ ಒಂದು ನೆಗೆಟಿವ್ ಶಕ್ತಿಯಿಂದ ಮನೆಯನ್ನು ಸಂರಕ್ಷಣೆ ಮಾಡಬಹುದು ಎಂದು ಹೇಳಲಾಗ್ತದೆ. ಹಾಗೂ ವಾಸ್ತುಶಾಸ್ತ್ರದಲ್ಲಿ ಇದಕ್ಕೆ ಹೆಚ್ಚಿನ ಮನ್ನಣೆಯನ್ನು ನೀಡಲಾಗಿದೆ. ನಂತರ ಮನೆಯ ಮುಖ್ಯ ದ್ವಾರದಲ್ಲಿ ಹೊಸಲು ಇರಲೇಬೇಕು. ಇದನ್ನು ಮರದಿಂದ ಮಾಡಿದ್ದರೆ ಅತ್ಯಂತ ಒಳ್ಳೆಯದು ಎಂದು ಹೇಳಲಾಗ್ತದೆ. ಹಾಗೂ ಇದು ಋಣಾತ್ಮಕ ಶಕ್ತಿಯನ್ನು ಗ್ರಹಿಸಿಕೊಂಡು ಧನಾತ್ಮಕ ಶಕ್ತಿಯನ್ನು ಮಾತ್ರ ಒಳಗೆ ಬಿಡುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಈ ಒಂದು ಹೊಸಲಿನಲ್ಲಿ ಲಕ್ಷ್ಮೀ ದೇವಿ ಇರುತ್ತಾಳೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಇದನ್ನು ಪ್ರತಿದಿನ ಪೂಜಿಸುವುದರಿಂದ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗಿ ಹರಿದು ಬರುತ್ತದೆ. ಹಾಗೂ ಆ ಮನೆಯ ಮೇಲೆ ಲಕ್ಷ್ಮೀ ದೇವಿಯು ತನ್ನ ಅನುಗ್ರಹಿಸುತ್ತಾಳೆ ಎಂದು ಹೇಳಲಾಗ್ತದೆ. ಹಾಗೆ ಮನೆಯ ಮುಂಬಾಗಿಲಿನಲ್ಲಿ ಡೋರ್ ಮ್ಯಾಟ್ಗಳನ್ನು ಹಾಕಬೇಕು. ಇದರಿಂದ ದುಷ್ಟ ಶಕ್ತಿಗಳು ಅಥವಾ ಕೊಳೆ ಮನೆಗೆ ಪ್ರವೇಶಿಸುವುದಿಲ್ಲ. ಹಾಗೂ ಯಾವುದೇ ಜನರು ಒಳಗೆ ಬರುವಾಗ ತಮ್ಮ ಕಾಲುಗಳನ್ನು ಈ ಡೋರ್ ಮ್ಯಾಟ್ಗಳಲ್ಲಿ ಸ್ವಚ್ಛಗೊಳಿಸಿಕೊಂಡು ಬರುವುದರಿಂದ ಮನೆಗೆ ಹೆಚ್ಚಿನ ಪಾಸಿಟಿವ್ ವಾತಾವರಣ ಉಂಟಾಗುತ್ತದೆ. ಹಾಗೂ ಯಾವುದೇ ರೀತಿಯ ಮನೆಗೆ ಕೆಟ್ಟ ಶಕ್ತಿಗಳ ಪ್ರವೇಶವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಮನೆಯ ಒಂದು ಮುಖ್ಯ ಬಾಗಿಲು ಆ ಮನೆಯ ಒಂದು ದೈವಿಕತೆಯ ಒಂದು ಸಕಾರಾತ್ಮಕ ವಾತಾವರಣದ ಪ್ರತಿಬಿಂಬವಾದಂತೆ ಈ ಮನೆ ಮುಂಬಾಗಿಲು ತೋರುತ್ತದೆ. ಹಾಗಾಗಿ ಈ ಒಂದು ಮೇನ್ ಡೋರನ್ನು ಅತ್ಯಂತ ಸುಂದರವಾಗಿ ಇಟ್ಟುಕೊಳ್ಳುವುದು ಎಲ್ಲರ ಕರ್ತವ್ಯ. ಮನೆಯ ಮೇನ್ ಡೋರ್ ಸಮೀಪದಲ್ಲಿ ಮಂಗಳಕರವಾದ ಸಸ್ಯಗಳನ್ನು ಇಡಬೇಕು. ಉದಾಹರಣೆಗೆ ಮನಿ ಪ್ಲಾಂಟ್ ಅಥವಾ ತುಳಸಿ ಗಿಡ ಇದ್ದರೆ ಯಾವುದೇ ನೆಗೆಟಿವ್ ಎನರ್ಜಿ ಮನೆಗೆ ಪ್ರವೇಶವಾಗುವುದಿಲ್ಲ ಎಂದು ಹೇಳಲಾಗ್ತದೆ. ಹಾಗೂ ಮೇನ್ ಎಂಟ್ರೆನ್ಸ್ ಬಳಿ ಯಾವುದೇ ರೀತಿಯ ಶೂ ರ್ಯಾಕ್ಗಳು ಹಾಗೂ ಕಸದ ಬುಟ್ಟಿಗಳು, ಡಸ್ಟ್ಬಿನ್ಗಳು ಹಾಗೂ ಮುರಿದ ಕುರ್ಚಿಗಳು ಅಥವಾ ಸ್ಟೂಲ್ಗಳು ಇತ್ಯಾದಿ ವಸ್ತುಗಳನ್ನು ಈ ಮುಂಬಾಗಿಲಿನಲ್ಲಿ ಇಡಬೇಡಿ. ಅತ್ಯಂತ ಶುದ್ಧವಾಗಿ ಮುಂಬಾಗಿಲು ಇರಬೇಕಾಗುತ್ತದೆ. ಮುಖ್ಯ ದ್ವಾರದ ಬಳಿ ಕಪ್ಪು ಬಣ್ಣದ ಇರುವ ಯಾವುದೇ ಒಂದು ಪೇಂಟಿಂಗ್ ಅಥವಾ ಕಲಾಕೃತಿಗಳನ್ನು ಇಡಬಾರದು. ಹಾಗೂ ಮೇನ್ ಡೋರ್ ಪ್ರವೇಶದಲ್ಲಿ ಲೈಟ್ಗಳು ಅಳವಡಿಸುವಾಗ ಕೆಂಪು ಬಣ್ಣದ ಲೈಟ್ಗಳನ್ನು ಬಳಸಬಾರದು. ಹಾಗೂ ಧನಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡಲು ಕೆಲವೊಂದು
ಈ ಟಿಪ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಹಾಗೂ ಮನೆಯಲ್ಲಿ ಧನಾತ್ಮಕ ಎನರ್ಜಿಗಳನ್ನು ಆಕರ್ಷಣೆ ಮಾಡಬೇಕೆಂದರೆ ಮನೆಯ ಒಂದು ಪ್ರವೇಶ ದ್ವಾರ ಅಂದರೆ ಮುಂಭಾಗಿಲು ಮಂಗಳಕರವಾದ ಚಿಹ್ನೆಗಳನ್ನು ಹಾಕೋದ್ರಿಂದ ಉತ್ತಮವಾದ ಪಾಸಿಟಿವ್ ಎನರ್ಜಿ ಉಂಟಾಗುತ್ತದೆ ಎಂದು ಹೇಳಲಾಗ್ತದೆ. ಅದರಲ್ಲಿ ಓಂ, ಸ್ವಸ್ತಿಕ್ ಅಂತಹ ಚಿಹ್ನೆಗಳು ಅದರ ಪಾತ್ರವನ್ನು ವಹಿಸುತ್ತವೆ. ಹಾಗೂ ಹೂವಿನೊಂದಿಗೆ ನೀರಿನ ಬಟ್ಟಲನ್ನು ಇರಿಸುವ ಮೂಲಕ ನೀವು ಮೇನ್ ಡೋರ್ ಅನ್ನು ಆಕರ್ಷಣೆಗೊಳಿಸಬಹುದು. ನಂತರ ಮನೆಯಲ್ಲಿ ಯಾವುದೇ ರೀತಿಯ ದೋಷಯುಕ್ತ ಬಾಗಿಲುಗಳನ್ನು ಇದ್ದರೆ ತೆಗೆದುಹಾಕಿ. ಅಂದರೆ ಮನೆಯ ಮುಖ್ಯ ಬಾಗಿಲು ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗಬಾರದು, ಬಿರುಕು ಬಿಟ್ಟಿರಬಾರದು. ಯಾಕೆಂದರೆ ಇದು ಗೌರವವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಇದು ಕುಟುಂಬದ ಸದಸ್ಯರ ಆರ್ಥಿಕ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗಾಗಿ ಮನೆಯ ಮುಖ್ಯ ದ್ವಾರವನ್ನು ಅತ್ಯಂತ ಸುಂದರವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಹಾಗೂ ನಿಮ್ಮ ಮನೆಯ ಪ್ರವೇಶ ದ್ವಾರದ ಬಳಿ ಲಕ್ಷ್ಮೀ ಪಾದದ ಸ್ಟಿಕ್ಕರ್ಗಳನ್ನು ಅಂಟಿಸಬಹುದು. ಹಾಗೂ ಈ ರೀತಿ ಮಾಡುವುದರಿಂದ ಮನೆಗೆ ಗುಡ್ ಲಕ್ ಬರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಮನೆಯ ಪ್ರವೇಶ ದ್ವಾರದ ಬಳಿ ಕುಂಕುಮವನ್ನು ಬಳಸಿ ಸ್ವಸ್ತಿಕವನ್ನು ಬರೆಯುವುದರಿಂದ ವಾಸ್ತುದೋಷ ನಿವಾರಣೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಮುಖ್ಯವಾಗಿ ಹೇಳುವುದಾದರೆ ಮನೆಯ ಮುಂಬಾಗಿಲು ಯಾವುದೇ ರೀತಿಯ ತುಕ್ಕು ಹಿಡಿದ ಅಥವಾ ಒಡೆದಿರುವ ಲಾಕುಗಳು, ಕೀಲಿಗಳನ್ನು ಬಳಸಬಾರದು. ಆ ರೀತಿ ಏನಾದರೂ ಕೀಗಳು ಇದ್ದರೆ ತಕ್ಷಣವೇ ಅವುಗಳನ್ನು ಬದಲಾಯಿಸಿಬಿಡಿ. ಈ ರೀತಿಯ ಚಿಕ್ಕ ಪುಟ್ಟ ಮಾಹಿತಿಗಳನ್ನು ನಾವು ಅನುಸರಿಸೋದ್ರಿಂದ ನಮ್ಮ ಜೀವನದಲ್ಲಿರತಕ್ಕಂಥ ಅನೇಕ ಸಮಸ್ಯೆಗಳಿಂದ ನಾವು ಹೊರಬರಬಹುದು. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.